ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ನಾವಿವತ್ತು ಪಾರ್ಟ್ನರ್ಶಿಪ್ಪಲ್ಲಿ ನಮ್ಮ ಥರ್ಡ್ ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್. ಓಕೆ, ಹಾಗಂದರೆ ಈಗ ಇಬ್ಬರದು ಸಪ್ರೇಟ್ ಶೇರ್ ಬರಬೇಕು. ಕರೆಕ್ಟಾ? ಪ್ರಾಫಿಟ್ ಆದರೂ ಆಗಲಿ, ಲಾಸ್ ಆದರೂ ಆಗಲಿ. ಇವಾಗ 50,000 ಪ್ರಾಫಿಟ್ ಆದರೆ ಇಬ್ರಿಗೂ ಎಷ್ಟು ಡಿವೈಡ್ ಮಾಡಬೇಕು ನೋಡ್ತೀವಿ. ಅಕಸ್ಮಾತ್ 50,000 ಲಾಸ್ ಆದರೆ ಇಬ್ಬರಿಂದ ಎಷ್ಟು ಕಲೆಕ್ಟ್ ಮಾಡ್ಕೋಬೇಕು ಅಂತ ನೋಡ್ತೀವಿ. ಇಷ್ಟೇ. ಬಟ್ ಮೆಥಡ್ಸ್ ಎಲ್ಲ ಸೇಮೇ. ಪ್ರಾಫಿಟ್ ಆದರೂ ಆಗಲಿ, ಲಾಸ್ ಆದರೂ ಆಗಲಿ. ಈಗ ಪ್ರಾಫಿಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಈಗ ಇಬ್ಬರಿಗೂ ಸೇರಿಸಿ 50,000 ಬಂದಿತ್ತು ಅಂದ್ಕೊಳ್ಳಿ. ಓಕೆ, ಒಬ್ಬರಿಗೆ 30,000, ಇನ್ನೊಬ್ಬರಿಗೆ 20,000. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್ ಅಂದರೆ 30 - 20 ಎಷ್ಟು? 10,000. ಇಷ್ಟೇ. ಅದನ್ನು ನಾರ್ಮಲಾಗಿ ಮಾಡದೆ ಈಸಿಯಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ಫಸ್ಟ್ ಕ್ವಶನ್, ಎಕ್ಸ್ ಸ್ಟಾರ್ಟೆಡ್ ಎ ಬಿಸ್ನೆಸ್ ಇನ್ವೆಸ್ಟಿಂಗ್ ₹22,000. After 8 months, Y joined him with a capital of 33,000. At the end of a year, the total profit was 19,425 rupees. What is the difference between their shares? ಈಗ ಎಕ್ಸ್ ಅನ್ನೋನು 22,000 ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಅವನೊಬ್ಬನೇ ಸ್ಟಾರ್ಟ್ ಮಾಡ್ತಾ ಇರೋದು. ನೆಕ್ಸ್ಟ್ ವೈ ಅನ್ನೋನು ಆಫ್ಟರ್ 8 months, ಓಕೆ, 8 months ಆದಮೇಲೆ 33,000 ಇನ್ವೆಸ್ಟ್ ಮಾಡಿ ಜಾಯ್ನ್ ಆಗ್ತಾನೆ. ಅಟ್ ದ ಎಂಡ್ ಆಫ್ 1 year, ಓಕೆ, ಅವ್ರಿಗೆ ಪ್ರಾಫಿಟ್ ಎಷ್ಟು ಬರುತ್ತೆ? 19,425 ರೂಪೀಸ್ ಬರುತ್ತೆ. ಹೀಗಾದರೆ ಇಬ್ರಿಗೂ ಶೇರ್ಸ್ನ ಡಿವೈಡ್ ಮಾಡಿದ್ಮೇಲೆ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ಓಕೆ, ಸೊ ಬೇಸಿಕ್ಸ್ ಎಲ್ಲ ನಿಮ್ಗೆ ಗೊತ್ತು. ಲಾಸ್ಟಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇರುತ್ತೆ ಅಷ್ಟೇ. ನೋಡಿ, ಈಗ ಎಕ್ಸ್ ಅನ್ನೋನು ಫಸ್ಟ್ ಎಷ್ಟು ಇನ್ವೆಸ್ಟ್ ಮಾಡ್ತಾನೆ? 22,000. ಈಗ ಅವನು ಎಷ್ಟು 1 year ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ? ಅಟ್ ದ ಎಂಡ್ ಆಫ್ 1 year. ಸೊ ಇವನೇ ಸ್ಟಾರ್ಟ್ ಮಾಡೋದ್ರಿಂದ 12 months ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಾನೆ. ನೆಕ್ಸ್ಟ್ ವೈ ಅನ್ನೋನು, ಓಕೆ, ಇನ್ವೆಸ್ಟ್ ಮಾಡೋದು ಎಷ್ಟು? 33,000. ಆಫ್ಟರ್ 8 months ಅಲ್ವಾ? ಹಾಗಾದರೆ ರಿಮೈನಿಂಗ್ ಎಷ್ಟು? 4 months ಇರ್ತಾನೆ. ಕರೆಕ್ಟಾ? ಇದೆಲ್ಲ ನಾವು ಬೇಸಿಕ್ಸಲ್ಲೇ ತಿಳ್ಕೊಂಡಿದ್ದೀವಿ. ಅಕಸ್ಮಾತ್ ನೀವು ಫಸ್ಟು ಮತ್ತು ಸೆಕೆಂಡ್ ಚಾಪ್ಟರ್ ನೋಡಿಲ್ಲದೆ ಇಲ್ಲಿ ಬಂದರೆ ಇದೆಲ್ಲ ಸಖತ್ ಕನ್ಫ್ಯೂಸ್ ಆಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ ಅದೆರಡೂ ನೋಡ್ಕೊಂಡು ಬನ್ನಿ. ಯಾವುದೇ ಕಾನ್ಸೆಪ್ಟ್ ಕಲಿತರೂ ಪರ್ಫೆಕ್ಟ್ 100% ಕಲೀರಿ. ಓಕೆ, ಒಂದು 2 ಕ್ವಶನ್ ನೋಡ್ಕೊಂಡು ಹೋಗ್ಬಿಟ್ಟು ನನಗೆ ಟಾಪಿಕ್ ಬರುತ್ತೆ ಅಂದರೆ ಅಲ್ಲಿ ಬೇರೆಯೇ ಕ್ವಶನ್ ಬರುತ್ತೆ. ಓಕೆ, ಇದು ನೀವು ಫಸ್ಟ್ ಟೈಮ್ ನೀವು ಬರೀತಾ ಇದ್ರೆ ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಸೊ ಕಂಪ್ಲೀಟಾಗಿ ಕಲೀರಿ, ಆರಾಮ್ಸೆ ಎಕ್ಸಾಮ್ನ ಕ್ರ್ಯಾಕ್ ಮಾಡಿ. ಈಗ ಅಟ್ ದ ಎಂಡ್ ಆಫ್ 1 year ಅಲ್ವಾ? ಸೊ ಪ್ರಾಫಿಟ್ ಎಷ್ಟು? 19,425. ಈಗ ಫಸ್ಟ್ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತೆ ನೋಡೋಣ. 3 0 ಕ್ಯಾನ್ಸಲ್ ಆಯಿತು. 11 2s 11 3s. ಕರೆಕ್ಟಾ? 4 1s 4 3s, 3 1s 3 1s. ಹಾಗಾದರೆ ನಮಗೆ ಮಿಕ್ಕಿರೋದೇನು? ಇಲ್ಲಿ 2 ಮಿಕ್ಕಿದೆ. ಈ ಕಡೆ 1 × 1 1. ಸೊ ನಮಗೆ ಬೇಕಾಗಿರೋ ರೇಷಿಯೋ ಏನು? 2:1. ಈಗ ನಾವು ಏನಾದರೂ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್ ಅಂದರೆ ಫಸ್ಟು ಎಕ್ಸ್ದು 2 ವ್ಯಾಲ್ಯೂ ಹಾಕ್ಕೊಂಡು ಒಂದು ಶೇರ್ ಎಷ್ಟು ಅಂತ ಬರುತ್ತೆ. ನೆಕ್ಸ್ಟು ವೈ ವ್ಯಾಲ್ಯೂದು ಹಾಕ್ಕೊಂಡು ಒಂದು ಶೇರ್ ಎಷ್ಟು ಅಂತ ಬರುತ್ತೆ. ಅದೆರಡು ಸಪ್ರಾಕ್ಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಕರೆಕ್ಟಾ? ಬಟ್ ಆ ಥರ ಮಾಡಿದ್ರೆ ಟೈಮು ವೇಸ್ಟ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಇಲ್ಲೇ ಡಿಫ್ರೆನ್ಸ್ ಮಾಡಿಬಿಡ್ತೀನಿ ಸ್ಟಾರ್ಟಿಂಗಲ್ಲೇ. 2 - 1 ಎಷ್ಟು? 1 ಅಷ್ಟೇ. ಅದ್ರ ಮೇಲೆ ಹಾಕ್ಕೊಂಡು ಟೋಟಲ್ ಶೇರ್ ಎಷ್ಟು? 3. ಕರೆಕ್ಟಾ? ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾಯಿದ್ವಿ? ಟೋಟಲ್ ಶೇರ್ ಇಲ್ಲಿ ಬರ್ಕೊಂಡು ಮೇಲ್ಗಡೆ ಯಾರ್ದು ಕಂಡುಹಿಡಿಬೇಕೋ, ಎಕ್ಸ್ ಕಂಡುಹಿಡಿಬೇಕೋ, ವೈ ಕಂಡುಹಿಡಿಬೇಕೋ ಅವ್ರ ವ್ಯಾಲ್ಯೂ ಹಾಕ್ಕೊಂಡು ಪ್ರಾಫಿಟ್ ಎಷ್ಟು ಬಂದಿದೆ? 19,425 ಬರ್ಕೋತಾ ಇದ್ವಿ. ಕರೆಕ್ಟಾ? ಸೊ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್ ಅಂತ ಕೇಳಿರೋದ್ರಿಂದ ನಾನು ಇಲ್ಲೇ ಡಿಫ್ರೆನ್ಸ್ ಮಾಡಿಬಿಡ್ತೀನಿ. ಓಕೆ, ನಾವು ಎರಡೂ ಸಪ್ರೇಟಾಗಿ ಕಂಡುಹಿಡಿದು ಆಮೇಲೆ ಡಿಫ್ರೆನ್ಸ್ ಮಾಡೋ ಬದಲು ಇಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ಡಿಫ್ರೆನ್ಸ್ ಕಂಡುಹಿಡಿದ್ಬಿಟ್ಟು ಇಲ್ಲಿ ಹಾಕೋತೀನಿ. ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಡೈರೆಕ್ಟಾಗಿ ಆನ್ಸರ್ ಸಿಕ್ಬಿಡುತ್ತೆ. ಹೇಗೆ ಅಂತ ನೋಡೋಣ. ನೋಡಿ, ಇದೆರಡು 3 ಹೋಗುತ್ತಾ ನೋಡಬೇಕು. ಸೊ ಇದು 10 16 21 3 ಹೋಗುತ್ತೆ. 3 1s 3 6s ಇನ್ನು 1 ಮಿಗುತ್ತೆ. ಅದು 3 4s ಇನ್ನು 2 ಮಿಗುತ್ತೆ. 3 7s ಇನ್ನು 1 ಮಿಗುತ್ತೆ, 5. ಓಕೆ, ಸೊ 1 × 6475 ಅಂದರೆ ₹6475 ವಿಲ್ ಬಿ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್. ಇಷ್ಟೇ. ಓಕೆ, ಎಕ್ಸ್ದು ನಾನು ಸಪ್ರೇಟಾಗಿ ಕಂಡುಹಿಡಿದು ವೈದು ನಾನು ಸಪ್ರೇಟಾಗಿ ಕಂಡುಹಿಡಿದು ಎರಡದು ಸಪ್ರಾಕ್ಟ್ ಮಾಡಿದ್ರೆ ನಮಗೆ ಈ ಆನ್ಸರ್ ಸಿಗುತ್ತೆ. ಸೊ ನಾನು ಸ್ಟಾರ್ಟಿಂಗಲ್ಲೇ ಈ ರೇಷಿಯೋ ಸಿಕ್ಕುತ್ತಲ್ಲ, ಇಲ್ಲೇ ನಾನು ಡಿಫ್ರೆನ್ಸ್ ಮಾಡಿಬಿಟ್ಟು ಇಲ್ಲಿ ಈ ವ್ಯಾಲ್ಯೂನ ಡಿಫ್ರೆನ್ಸ್ ಬಂದಿರೋ ವ್ಯಾಲ್ಯೂನ ಇಲ್ಲಿ ಹಾಕ್ಕೊಂಡು ಇದು ಟೋಟಲ್ ಎರಡೂ ಮಾಮೂಲಿ ಹಾಕ್ತೀವಲ್ಲ ನಾವು ಅದೇ ಥರ ಹಾಕ್ಬಿಟ್ಟು ಪ್ರಾಫಿಟ್ ಎಷ್ಟು ಬಂದಿರುತ್ತೋ ಹಾಕ್ಬಿಟ್ಟು ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಇಷ್ಟೇ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಏನಂತ ನೋಡೋಣ. A and B started a business by investing ₹25,000 and ₹55,000 respectively.
ನೋಡಿ ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ಎ ಸಪ್ರೇಟಾಗಿ ಫಸ್ಟು ಸ್ಟಾರ್ಟ್ ಮಾಡಿಬಿಡ್ತಿದ್ದ ಬಿಸ್ನೆಸ್ಸು, ಆಮೇಲೆ ಬಿ ಅನ್ನೋನು ಇಲ್ಲ ಬೇರೆ ಯಾರಾದರೂ ಬಂದು ಸ್ವಲ್ಪ ಮಂತ್ಸ್ 4 ಮಂತ್ಸ್ ಅಥವಾ 5 ಮಂತ್ಸ್ ಅಥವಾ 8 ಮಂತ್ಸ್ ಆದಮೇಲೆ ಜಾಯ್ನ್ ಆಗ್ತಿದ್ರು. ಬಟ್ ಈ ಕ್ವಶನ್ ನೋಡಿ, ಎ ಆ್ಯಂಡ್ ಬಿ ಸ್ಟಾರ್ಟೆಡ್ ಎ ಬಿಸ್ನೆಸ್ ಅಂದರೆ ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಎ 25,000 ಇನ್ವೆಸ್ಟ್ ಮಾಡಿದ್ದಾನೆ, ಬಿ 55,000 ಇನ್ವೆಸ್ಟ್ ಮಾಡಿದ್ದಾನೆ. ಬಟ್ ಎ ಲೆಫ್ಟ್ ದ ಬಿಸ್ನೆಸ್ ಆಫ್ಟರ್ 8 ಮಂತ್ಸ್. ಸೊ ಎ ಅನ್ನೋನು 8 ಮಂತ್ಸ್ ಆದಮೇಲೆ ಪಾರ್ಟ್ನರ್ಶಿಪ್ನ ಬಿಟ್ಟು ಹೋಗ್ಬಿಡ್ತಾನೆ. ಇಫ್ ದ ಟೋಟಲ್ ಪ್ರಾಫಿಟ್ ಅಟ್ ದ ಎಂಡ್ ಆಫ್ 2 years ವಾಸ್ 13,300 rupees, ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್ ಅಂತ ಕೇಳಿದರು. ಓಕೆ, 2 years ಆದಮೇಲೆ ಅವ್ರಿಗೆ 13,300 rupees ಪ್ರಾಫಿಟ್ ಬರುತ್ತಂತೆ. ಅದರಲ್ಲಿ ಇಬ್ಬರದು ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಕರೆಕ್ಟಾ? ಈಗ ಫಸ್ಟು ಎ ಅನ್ನೋನು ಬರ್ಕೋತೀನಿ. ಅವನು ಎಷ್ಟು ಇನ್ವೆಸ್ಟ್ ಮಾಡಿದ್ದಾನೆ? 25,000. ಇಲ್ಲಿ ಇನ್ನೊಂದು ವ್ಯಾಲ್ಯೂ ಬರಬೇಕಲ್ವಾ, ಅದನ್ನು ನಾನು ಬರ್ಕೊಳ್ಳಲ್ಲ, ಯಾಕೆ ಅಂತ ಹೇಳ್ತೀನಿ. ಇಷ್ಟು ಬಿ ಅನ್ನೋನು 55,000 ಇಂಟು 2 years ಅಲ್ವಾ, 24. ಪ್ರತಿ ಸರಿನೂ ಫಸ್ಟ್ ಯಾರು ಇನ್ವೆಸ್ಟ್ ಮಾಡ್ತಾರೋ ಓಕೆ ಅವ್ರಿಗೆ ಇಲ್ಲಿ ವ್ಯಾಲ್ಯೂ 2 years ಆದರೆ 24, 1 year ಆದರೆ 12, 3 years ಆದರೆ 36 ಹಾಕೋತಾ ಇದ್ವಿ. ಬಟ್ ಈ ಸಾರಿ ಬಿಗೆ ಹಾಕ್ಕೊಂಡಿದ್ದೀವಿ. ಯಾಕೆ ಅಂದರೆ ಕ್ವಶನ್ ನೋಡಿ ಒಂದು ಇಂಟು ಕೊಟ್ಟಿದ್ದಾನೆ. ಬಟ್ ಎ ಲೆಫ್ಟ್ ದ ಪಾರ್ಟ್ನರ್ಶಿಪ್, ಲೆಫ್ಟ್ ದ ಬಿಸ್ನೆಸ್ ಆಫ್ಟರ್ 8 months. ಎ ಅನ್ನೋನು 8 months ಆದಮೇಲೆ ಪಾರ್ಟ್ನರ್ಶಿಪ್ ಬಿಟ್ಟು ಹೋಗ್ಬಿಡ್ತಾನೆ. ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು? 2 years ಅಲ್ವಾ, 2 years ಅಂದರೆ 24 - 8. ಕರೆಕ್ಟಾ? ಅದು ತಪ್ಪು. ಯಾಕೆ? ಸೊ ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ನೋಡಿದ್ರೆ ಆಫ್ಟರ್ 8 months, ಆಫ್ಟರ್ 4 months ಇವನು ಜಾಯ್ನ್ ಆಗ್ತಿದ್ದ ಅಂತ ಹೇಳ್ತಿದ್ರು. ಕರೆಕ್ಟಾ? ಆಗ 2 years ಆದರೆ 24 - 8, 1 year ಆದರೆ 12 - 8 ಮಾಡ್ತಾಯಿದ್ವಿ. ಕರೆಕ್ಟಾ? ಬಟ್ ಇಲ್ಲಿ ಆಫ್ಟರ್ 8 months ಈ ಲೆಫ್ಟ್ ದ ಪಾರ್ಟ್ನರ್ಶಿಪ್ ಅಂದರೆ ಅವನು ಇದ್ದಿದ್ದೇ 8 months. ಓಕೆ, ಸೆಕೆಂಡ್ ಟರ್ಮ್ ಏನು ಹೇಳುತ್ತೆ? ಅವನು ಪಾರ್ಟ್ನರ್ಶಿಪ್ಪಲ್ಲಿ ಎಷ್ಟು ತಿಂಗಳಿದ್ದ ಅಂತ. ಸೊ ಆಫ್ಟರ್ 8 months ಈ ಲೆಫ್ಟ್ ದ ಪಾರ್ಟ್ನರ್ಶಿಪ್. ಕರೆಕ್ಟಾ? ಈ ಸೆಕೆಂಡ್ ಟರ್ಮು ಅವ್ನ ಬಿಸ್ನೆಸ್ಸಲ್ಲಿ ಎಷ್ಟು ತಿಂಗಳಿದ್ದ ಅಂತ ಬರ್ಕೋಬೇಕು. ಓಕೆ, ಇದರ್ಥ ಆಯಿತಾ? ನೆಕ್ಸ್ಟ್ ಕ್ಯಾನ್ಸಲೇಷನ್. 3 zeros 3 zeros ಹೋಯಿತು. 5 5s 25, 5 11s. ನೆಕ್ಸ್ಟು 8 1s 8 3s. ಇನ್ನೇನಾದರೂ ಕ್ಯಾನ್ಸಲ್ ಆಗುತ್ತಾ? ಇಲ್ಲ. ಸೊ 5 1s 5, 11 3s 33. ಕರೆಕ್ಟಾ? ಈಗ ಬಿದು ಶೇರ್ ಕೇಳಿದರೆ ಬಿದು ಸಪ್ರೇಟಾಗಿ ಕಂಡುಹಿಡಿಬೋದು, ಏದು ಕೇಳಿದ್ರೆ ಏದು ಸಪ್ರೇಟಾಗಿ ಕಂಡುಹಿಡಿಬೋದು. ಬಟ್ ಪ್ರೀವಿಯಸ್ ಕ್ವಶನ್ ಥರನೇ ಇಲ್ಲೂ ಸಹ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ ಕೇಳಿದ್ದಾರೆ. ಸೊ ಫಸ್ಟು ಟೋಟಲಾಗಿ ಆ್ಯಡ್ ಮಾಡಿ. 33 + 5 ಎಷ್ಟು? 38. ಕರೆಕ್ಟಾ? ಇದೆರಡು ಡಿಫ್ರೆನ್ಸ್ ಎಷ್ಟು? 33 - 5 28. ಕರೆಕ್ಟಾ? ಇಂಟು ಪ್ರಾಫಿಟ್ ಎಷ್ಟು? 13,300 rupees. ಓಕೆ, ಈಗ 2 14s 2 19s. ಓಕೆನಾ? ಈಗ ಇದೆರಡು ಮತ್ತೆ ಡಿವೈಡ್ ಆಗುತ್ತಾ? ಇಲ್ಲ. ಇದು ನೋಡಿ 19 1s 19 7s. ಕರೆಕ್ಟಾ? 19 7s 133. 2 0 2 0 ಹಾಗೆ ಬರ್ಕೋತೀನಿ. ಈಗ ಹಾಗಾದರೆ ನೋಡಿ 14 7s ಅಲ್ವಾ? ಕರೆಕ್ಟಾ? ಸೊ 98 ಬರುತ್ತೆ. 2 0 ಹಾಗೆ ಹಾಕೋತೀನಿ. ಹಾಗಾದರೆ ಇಬ್ಬರದು ಡಿಫ್ರೆನ್ಸ್ ಮಾಡಿದಾಗ ನಮಗೆ ಶೇರ್ ಎಷ್ಟು ಬರುತ್ತೆ ಅಂದರೆ 9,800 rupees. ಬಿದು ಶೇರ್ ಎಷ್ಟಿದೆಯೋ ಏದು ಶೇರ್ ಎಷ್ಟಿದೆಯೋ ಅದೆರಡು ಕಂಡುಹಿಡಿದ್ಬಿಟ್ಟು ಸಪ್ರಾಕ್ಟ್ ಮಾಡೋ ಬದಲು ಡೈರೆಕ್ಟಾಗಿ ಇಲ್ಲೇ ಮಾಡ್ಬೋದು. ಪ್ರೀವಿಯಸ್ ಕ್ವಶನ್ ಹೇಗೆ ಮಾಡಿದ್ವೋ ಅದೇ ಮೆಥಡ್. ಬಟ್ ಕ್ವಶನಲ್ಲಿ ಸ್ವಲ್ಪ ಟ್ವಿಸ್ಟ್ ಇತ್ತಲ್ವಾ, ಅದೇ ಥರ ಇನ್ನೊಂದು ಕ್ವಶನ್ ಇದೆ, ಅದನ್ನು ಕಲ್ತ್ಬಿಡೋಣ. ಅದರಲ್ಲಿ ತುಂಬ ಟ್ವಿಸ್ಟ್ ಇದೆ. ಓಕೆ, ಅದು ಕಲ್ತ್ರೆ ಕಂಪ್ಲೀಟಾಗಿ ಈ ಕಾನ್ಸೆಪ್ಟನ್ನ ಕಲ್ತ್ಕೊಂಡಿರ್ತೀವಿ. ಈಗ ನಮ್ಮ ಫೈನಲ್ ಟ್ವಿಸ್ಟೆಡ್ ಕ್ವಶನ್ ಏನು ಅಂತ ನೋಡೋಣ. ನಿಶಾ ಆ್ಯಂಡ್ ಹೇಮಾ ಸ್ಟಾರ್ಟೆಡ್ ಎ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ 49,000 ಟೋಟಲಿ ಇನ್ ದ ರೇಷಿಯೋ 5:2. ಓಕೆ, ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ನಿಶಾ, ಹೇಮಾ ಅಥವಾ ಎ, ಬಿ, ಎಕ್ಸ್, ವೈ ಅನ್ನೋರು ಸಪ್ರೇಟಾಗಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದು ಅಂತ ಕೊಡ್ತಾಯಿದ್ರು. ಕರೆಕ್ಟಾ? ಬಟ್ ಇಲ್ಲಿ ಟೋಟಲಾಗಿ ಇಬ್ಬರು ಸೇರಿ 49,000 ಇನ್ವೆಸ್ಟ್ ಮಾಡಿದಾರಂತೆ ಇನ್ ದ ರೇಷಿಯೋ 5:2. At the end of 14 months, their profit was 99,750 rupees. Then, what is 50% difference between their shares? ಓಕೆ, ಈ ಕ್ವಶನ್ ಟೋಟಲಾಗಿ ಟ್ವಿಸ್ಟ್ ಇದೆ ಅಂತ ಅನ್ಸುತ್ತಲ್ವಾ, ಬಟ್ ಇದೇ ಸಖತ್ ಈಸಿಯೆಸ್ಟ್ ಕ್ವಶನ್. ಹೇಗೆ ಅಂತ ನಾನು ತೋರಿಸ್ತೀನಿ, ಬಟ್ ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. At the end of 14 months, their profit was 99,750 rupees. ಈ ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ 2 years, ಅಟ್ ದ ಎಂಡ್ ಆಫ್ 2 years, ಅಟ್ ದ ಎಂಡ್ ಆಫ್ 3 years, ಅಟ್ ದ ಎಂಡ್ ಆಫ್ ಎ ಇಯರ್ ಅಂತ ಕೊಡ್ತಾಯಿದ್ರು. ಬಟ್ ಇಲ್ಲಿ 14 months ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮಗೊಂದು ಅಡ್ವಾಂಟೇಜ್ ಇದೆ. ಏನು? ಇಬ್ಬರಲ್ಲಿ ಒಬ್ಬರು ಲೇಟಾಗಿ ಜಾಯ್ನ್ ಆಗಿಲ್ಲ ಅಥವಾ
ಪಾರ್ಟ್ನರ್ಶಿಪ್ನ ಬಿಟ್ಟು ಹೋಗಿಲ್ಲ. ಕರೆಕ್ಟಾ? ಹಾಗಾದರೆ ಟೈಮ್ ಇಲ್ಲಿ ಮ್ಯಾಟರ್ ಆಗುತ್ತಾ? ಮ್ಯಾಟರ್ ಆಗೋದಿಲ್ಲ. ಎಲ್ಲಿ ಮ್ಯಾಟರ್ ಆಗೋದಿಲ್ಲ ಹೇಳ್ತೀನಿ. ನೆಕ್ಸ್ಟು, ವಾಟ್ ಈಸ್ ದ 50% ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್? ಎಲ್ಲ ಸರಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್ ಕಂಡುಹಿಡಿತಿದ್ವಲ್ಲ, ಅದನ್ನು ಕಂಡುಹಿಡಿದು ಅದರಲ್ಲಿ 50% ಎಷ್ಟು ಅಂತ ಹೇಳಬೇಕಂತೆ. ಸಖತ್ ಈಸಿ, ಹೇಳ್ಕೊಡ್ತೀನಿ ನಾನು. ನೋಡಿ, ಈಗ ನಿಶಾ ಓಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾಳೆ? 49,000 ಅವಳು ಎಷ್ಟು ಇನ್ವೆಸ್ಟ್ ಮಾಡಿದ್ದಾಳೆ? ಹೇಮಾ ಓಕೆ, ನಿಶಾ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಒಂದು 35,000 ಇನ್ವೆಸ್ಟ್ ಮಾಡಿದ್ರು ಅಂದ್ಕೊಳ್ಳಿ. ಓಕೆ, ಹಾಗಾದರೆ ಹೇಮಾ ಮಿಕ್ಕಿರೋದು ಎಷ್ಟು? 14% ಇನ್ವೆಸ್ಟ್ ಮಾಡಿದ್ದಾಳೆ. ಬಟ್ ಅದಷ್ಟು ನಾವು ಕಂಡುಹಿಡಿಯೋದು ಬೇಗ ನೆಸೆಸಿಟಿ ಇದೆಯಾ? ನಾವು ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ ಏನು ಮಾಡ್ತಾಯಿದ್ವಿ, ಒಂದು ಸರಿ ರೀಕ್ಯಾಪ್ ಮಾಡಿ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೋ ಅದನ್ನ ಇಟ್ಕೊಂಡು ಒಂದು ರೇಷಿಯೋ ಕಂಡುಹಿಡಿತಾ ಇದ್ವಿ. ಕರೆಕ್ಟಾ? ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ರು ಅಂತ ಆ ರೇಷಿಯೋನ ಅವ್ನು ಕ್ವಶನಲ್ಲೇ ಕೊಟ್ಬಿಟ್ಟಿದ್ದಾನೆ. ಏನದು? 5:2. ಕರೆಕ್ಟಾ? ಈ ರೇಷಿಯೋ ನಾವು ಕಂಡುಹಿಡಿತಾ ಇದ್ವಿ ಪ್ರೀವಿಯಸ್ ಆಗಿ, ಬಟ್ ಕ್ವಶನಲ್ಲಿ ಅವನೇ ಕೊಟ್ಟಿದ್ದಾನೆ. ಕರೆಕ್ಟಾ? ಸೊ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅಂತಲೂ ನಮಗೆ ಬೇಕಾಗಿಲ್ಲ, ಎಷ್ಟು ಟೈಮ್ ಇತ್ತು ಅನ್ನೋದು ನಮಗೆ ನೆಸೆಸಿಟಿ ಇಲ್ಲ. ಈಗ ಸೊ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್ ಕಂಡುಹಿಡಿಬೇಕಲ್ವಾ? ಸೊ ಟೋಟಲ್ ಆಗಿ 5 + 2 7 ಬರುತ್ತೆ. ಓಕೆ, ಡಿಫ್ರೆನ್ಸ್ ಎಷ್ಟು? 5 - 2 3. ಕರೆಕ್ಟಾ? ನಾವು ಹೇಮಾದ್ ಕಂಡುಹಿಡಿಬೇಕಂದ್ರೆ 2 ಹಾಕೋತಿದ್ವಿ ಮೇಲೆ, ನಿಶಾದ್ ಕಂಡುಹಿಡಿಬೇಕಂದ್ರೆ 5 ಹಾಕೋತಿದ್ವಿ. ಬಟ್ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್ ಅಲ್ವಾ? ಸೊ 5 - 2 ಮೇಲೆ ಹಾಕೋತೀನಿ, 5 + 2 ಕೆಳಗೆ ಹಾಕೋತೀನಿ. ನೆಕ್ಸ್ಟು ಎಷ್ಟಂತೆ? 99750. ಕರೆಕ್ಟಾ? ನೆಕ್ಸ್ಟು ಇದನ್ನು 7ಇಂದ ಡಿವೈಡ್ ಮಾಡಿದ್ರೆ 7 1s 7 14. ಓಕೆ, 2 5. ಓಕೆ, ಈ 0 ಹಾಗೆ ಇರುತ್ತೆ, ಆ 0ನ ಇಲ್ಲಿ ಬರ್ಕೋತೀವಿ. ಓಕೆ, ನೆಕ್ಸ್ಟು 3 × 14250. ಕರೆಕ್ಟಾ? ಸೊ 0 5 7 4. ಈಗ 42,750 ರೂಪೀಸ್ ಬಂದಿರೋ ಪ್ರಾಫಿಟಲ್ಲಿ ಅವರಿಬ್ಬರು ನಡುವೆ ಇರೋ ಡಿಫ್ರೆನ್ಸ್ ಇದು. ಬಟ್ ಕ್ವಶನ್ ಇದಾಗ ಕೇಳಿರೋದು ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್ಸ್ ಅಂತ ಇಲ್ಲ, ಫೈಂಡ್ ದ 50% ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್. ಅಂದರೆ ಈ ಬಂದಿರೋ ಶೇರಲ್ಲಿ ಓಕೆ ಡಿಫ್ರೆನ್ಸ್ ಇದೆಯಲ್ಲ, ಇದರಲ್ಲಿ 50% ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿ, 50% ಅಂದರೆ ನಾವು ಪರ್ಸೆಂಟೇಜಸಲ್ಲಿ ನೋಡಿದ್ವಿ. ಕರೆಕ್ಟಾ? ಆ ಪರ್ಸೆಂಟೇಜಸ್ಸು, ಆವ್ರೇಜಸ್ಸು, ರೇಷಿಯೋ, ಪ್ರಪೋರ್ಷನ್ಸ್ ಇದೆಲ್ಲ ಒಂದು ದೊಡ್ಡ ಟಾಪಿಕಲ್ಲಿ ಚಿಕ್ಕ ಸಬ್ ಟಾಪಿಕ್ ಆಗೂ ಕೇಳ್ಬೋದು. ಸೊ ಅದಷ್ಟನ್ನು ಫಸ್ಟು ಕಲ್ತ್ಕೊಳ್ಳಿ. ಅದರ ಲಿಂಕು ನಮ್ಮ ಪ್ಲೇ ಲಿಸ್ಟಲ್ಲಿ ಓಡ್ತಾ ಇರುತ್ತೆ. ಓಕೆ, ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ನಮ್ಮ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ಇರುತ್ತೆ. ಓಕೆ, ಆ ಪ್ಲೇ ಲಿಸ್ಟಲ್ಲಿ ರೇಷಿಯೋ, ಪ್ರಪೋರ್ಷನ್ಸ್, ಪರ್ಸೆಂಟೇಜಸ್ ಎಲ್ಲದ್ರ ಮೇಲೂ ಡೀಟೇಲಾಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀವಿ. ಅದೆಲ್ಲ ಕಲ್ತ್ಕೊಳ್ಳಿ. ಅದೆಲ್ಲ ತುಂಬ ಇಂಪಾರ್ಟೆಂಟ್ ಈ ಥರ ಟೈಮಲ್ಲಿ. ಓಕೆ, ನೋಡಿ, ಈಗ ಇದರಲ್ಲಿ 50% ಅಂದರೆ ಏನರ್ಥ? ನೋಡಿ, ಈಗ ಬಂದಿರೋ ಆನ್ಸರ್ ನಮಗೆ 100%. 100%ಅಲ್ಲಿ 50% ಅಂದರೆ ಇದರಲ್ಲಿ ಹಾಫ್ ಮಾಡಬೇಕು. ಕರೆಕ್ಟಾ? ಸೊ ನೋಡಿ, ಇದರಲ್ಲಿ ಹಾಫ್ ಮಾಡ್ಕೊಂಡು ಹೋಗ್ತೀನಿ. 4ಅಲ್ಲಿ ಹಾಫ್ ಎಷ್ಟು? 2, 2ಅಲ್ಲಿ ಹಾಫ್ ಎಷ್ಟು? 1, 7ಅಲ್ಲಿ ಹಾಫ್ ಎಷ್ಟು? 3.5 ಅಲ್ವಾ? ಸೊ ನಾನು 3 ಬರ್ಕೋತೀನಿ. 3 ಬರ್ಕೊಂಡು ನೆಕ್ಸ್ಟು ಈ 1 ಮಿಕ್ಕಿರುತ್ತಲ್ಲ ಅದನ್ನ ಇಲ್ಲಿ ಹಾಕ್ತೀನಿ. ಆಗ 15 ಆಗುತ್ತೆ. 15ಅಲ್ಲಿ ಹಾಫ್ ಎಷ್ಟು? 7.5. 7 ಬರ್ಕೋತೀನಿ. 1 ಮಿಕ್ಕಿರುತ್ತಲ್ಲ ಆ 1ನ ಇಲ್ಲಿ ಹಾಕ್ತೀನಿ. ಆಗ 10 ಆಗುತ್ತೆ. ಇದು ಆನ್ಸರ್. ಇಷ್ಟೇ. ಸೊ 21,375 ರೂಪೀಸ್ ಈಸ್ ದ 50% ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಶೇರ್. ಇಷ್ಟೇ. ಸೊ ನೀವು ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3ಅಲ್ಲಿ ಮೂರಲ್ಲೂ ಒಂದೊಂದು ಥರ ಟಾಪಿಕ್ ನೋಡಿದ್ದೀವಿ. ಹೀಗೆ ನಮ್ಮ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂಲಿ ಒಂದು ದೊಡ್ಡ ಟಾಪಿಕ್ ತೊಗೊಂಡ್ರೆ ಅದರಲ್ಲಿ ಎಷ್ಟು ಟೈಪ್ಸ್ ಇರುತ್ತೋ ಅದಷ್ಟು ಟೈಪ್ಸು ನಾವು ಸಪ್ರೇಟ್ ವಿಡಿಯೋ ಆಗಿ ಮಾಡಿ ಕಳಿಸ್ತೀವಿ. ಓಕೆ, ಯಾಕೆ ಅಂದರೆ ಒಂದೇ ದೊಡ್ಡ ವಿಡಿಯೋದಲ್ಲಿ ಎಲ್ಲ ಕ್ವಶನ್ಸು ನಿಮ್ಗೆ ಹೇಳ್ಕೊಟ್ಬಿಟ್ರೆ ನಿಮಗೆ ಯಾವ ಟೈಮಲ್ಲಿ ಯಾವ ಮೆಥಡ್ ಅಪ್ಲೈ ಮಾಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಕರೆಕ್ಟಾ? ಸೊ ಅದಕ್ಕೆ ನಾವು ಎಲ್ಲ ಟೈಪ್ಸ್ಗೂ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿರ್ತೀವಿ. ಚಾಪ್ಟರ್ 1, ಚಾಪ್ಟರ್ 2 ಅಂತ ಹೋಗ್ತಾ ಇರುತ್ತೆ. ಓಕೆ, ಸೊ ಎಲ್ಲ ಚಾಪ್ಟರ್ಸು ನೋಡಿ ಕಲ್ತ್ಕೊಳ್ಳಿ. ಪಾರ್ಟ್ನರ್ಶಿಪ್ಪಲ್ಲಿ ಇನ್ನೊಂದು ಚಾಪ್ಟರ್ ಇದೆ, ಅದನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ಕಂಪ್ಲೀಟಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಏನೇ ಕ್ವಶನ್ಸ್ ಕೊಟ್ಟರು ಆರಾಮ್ಸೆ ಸಾಲ್ವ್ ಮಾಡ್ತೀರಾ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.